ನಮಸ್ಕಾರ ಸ್ನೇಹಿತರೆ, ದರ್ಶನ್ ಕ್ಲಿಕೋಗ್ರಫಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮನ್ನ ಶ್ರೀ ಮಾಯಮಾದೇವಿ ಜಾತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಆ ಜಾತ್ರೆ ಹೇಗಿರುತ್ತೆ ಅನ್ನೋದನ್ನ ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ. ಇದು ನಮ್ಮ ಮನೆ ದೇವರ ಜಾತ್ರೆ. ಮಂಗಳವಾರ ಮತ್ತು ಬುಧವಾರ ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಮಂಗಳವಾರ ಬಂದು ಮಾಯಮ್ಮ ಮತ್ತು ದೈತಮ್ಮ ಜಾತ್ರೆ, ಬುಧವಾರ ಬಂದು ಶ್ರೀ ವರದರಾಯ ಸ್ವಾಮಿಯ ಜಾತ್ರೆ. ಗಂಗೆ ಪೂಜೆ ಮಾಡೋಕ್ಕೆ ಹೊರಟಿದ್ದೀವಿ. ಈ ಥರ ಬಿಂದಿಗೆ ಇಟ್ಕೊಂಡು ನೋಡು. ಸೊ ಇವಾಗ ಎಲ್ಲ ನಾವು ನೀರು ತರೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಗಂಗೆ ಪೂಜೆಗೆ. ಎಲ್ಲರೂ ಸ್ಲಿಪ್ಪರ್ ಹಾಕೋಬೋದು, ಬಟ್ ಗಂಗೆ ತರೋರು ಸ್ಲಿಪ್ಪರ್ ಹಾಕೋಂಗಿಲ್ಲ. ಅದಕ್ಕೆ ನಮ್ಮ ವರ್ಷಿಯವರು ಬರೀ ಕಾಲಲ್ಲಿದ್ದಾರೆ. ಸೊ ನಾವು ಯಾವುದೇ ಪೂಜೆ ಮಾಡಬೇಕಂದ್ರೂ ಗಂಗೆ ಪೂಜೆ ಪರಮ ಪೂಜೆ ಅಂತ. ಮೊದಲನೇದು ಗಂಗೆ ಪೂಜೆ ನಾವು ಮಾಡಬೇಕು. ಅದಕ್ಕೆ ಇವಾಗ ಗಂಗೆ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ಹೆಂಗೆ ಬೈತಾವ್ರೆ ಹಾಕೊಂಡು. ಅದೇ ಈ ಕಡೆ ತಿರುಗಿ ಚೆನ್ನಾಗಿ ಕಾಣ್ತಾ ಇದೆಯಾ? ಸೊ ಇಲ್ಲಿ ಎಲ್ಲ ಕಡೆ ಇನ್ಸ್ಪೆಕ್ಷನ್ ಮಾಡಿ ಕೊನೆಗೂ ಒಂದು ಕಡೆ ಹಿಡ್ದಿದ್ದಾರೆ ನೀರೆಲ್ಲಿದೆ ಅನ್ನೋ ಸ್ಥಳವನ್ನು. ಬಾವಿ ಸಿಕ್ತು. ಬಾವಿಯ ಹತ್ರದಲ್ಲೇ ರಾಗಾಳಮ್ಮ ಮತ್ತು ಗಂಗೆ ಪೂಜೆಯನ್ನು ಮಾಡಲಾಗುತ್ತೆ. ಪೂಜೆಯನ್ನು ಮಾಡೋರು ಇಲ್ಲಿ 3 ಬಾರಿ 3 ಚೌರ್ಗೆಯನ್ನು ನೀರನ್ನ ಹಾಕ್ಕೊಂಡು ಗಂಗೆಯನ್ನು ತರಬೇಕಾಗತ್ತೆ. ಅರಿಶಿನ ಕುಂಕುಮ ಹಚ್ಚಿ ಮಂಗಳಾರತಿಯನ್ನು ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ಗಂಗೆಯನ್ನು ತರಲಾಗುತ್ತೆ. ಬಂದಾಗ ಸ್ವಲ್ಪ ಜನ ಇದ್ರು, ಇವಾಗ ಸಿಕ್ಕಾಬಡೆ ಜನ ಆಗ್ಬಿಟ್ಟಿದ್ದಾರೆ ಫುಲ್ಲು. ಪ್ರೇಮಜ್ಜಿ ಅವರು ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದಾರೆ. ಪೊಂಗಲ್ ಇದೆಯಾ? ಏನು ಲೇಟ್ ಉಪ್ಪಿಟ್ಟು ಪೊಂಗಲ್ಲು. ಇವರೇ ನಮ್ಮ ಸಬ್ಸ್ಕ್ರೈಬರು. ಹಲೋ ಮೇಡಮ್, ಹಾಯ್ ಅನ್ನಿ. ಯೂಟ್ಯೂಬಲ್ಲಿ ಬರ್ತೀರಾ? ಈಗ ಲೈಟಾಗಿ ಉಪ್ಪಿಟ್ಟು ಮತ್ತು ಪೊಂಗಲ್ ತಿನ್ನೋ ಸಮಯ. ಮಾಯಮ್ಮ ದೇವಿಗೆ ಪ್ರಿಯವಾದಂತಹ ತಂಬಿಟ್ಟು ಮತ್ತು ಅವರೆಕಾಳನ್ನು ಇಲ್ಲಿ ನೈವೇದ್ಯ ಮುಖಾಂತರ ಅರ್ಪಿಸ್ತೀವಿ. ಮಾಯಮ್ಮ ದೇವಿಯ ಜಾತ್ರೆ ಬಂದು ಸಂಜೆ 7 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. ಆದರೆ ನಮ್ಮ ಮಾಯಾಚಾರ್ ಕುಟುಂಬದವರು ಹಾಗೆ ಇಲ್ಲಿ ಈ ದೇವರು ಮನೆ ದೇವರಾದಂತಹ ಎಲ್ಲ ಯಾರ್ಯಾರಿರ್ತಾರೆ ಭಕ್ತಾದಿಗಳು ಅವರೆಲ್ಲ ಬಂದು ಇಲ್ಲೇ ದೇವಸ್ಥಾನದ ಎದುರುಗಡೆ ಅಥವಾ ಸುತ್ತಮುತ್ತ ಇರುವಂತಹ ಜಾಗದಲ್ಲಿ ನಾವು ಜಾಗವನ್ನು ಇಟ್ಕೊಂಡು ಇಲ್ಲಿ ಪೂಜೆಯನ್ನು ಮಾಡಿ ಶ್ರೀ ಮಾಯಮ್ಮ ದೇವಿಯನ್ನು ನೆನಪಿಸ್ಕೊಂಡು ಇಲ್ಲಿ ನೈವೇದ್ಯವನ್ನು ಕೂಡ ಮಾಡಿ ಬಂದಂಥವರು ಹಾಗೂ ರಿಲೇಟಿವ್ಸ್ಗಳಿಗೆ ತಾಯಿಯ ಪ್ರಸಾದವನ್ನು ಇಲ್ಲಿ ಕೊಡ್ತೀವಿ. ಪೂಜೆ ಎಲ್ಲ ಮಾಡಿದ್ದಾಗಿದೆ. ಇವಾಗ ಜಾತ್ರೆಯನ್ನು ನೋಡೋಣ ಬನ್ನಿ.
ಈಗ ನೀವು ನೋಡ್ತಾ ಇರೋದು ಬಂದು ಅರಿವಣ ತಟ್ಟೆಯನ್ನು ಇಡುವಂಥ ಜಾಗ. ಮಾಯಮ್ಮ ತಾಯಿಯ ಮಹಿಮೆ ಏನು, ಅರಿವಣ ತಟ್ಟೆ ಅಂದ್ರೇನು ಎಲ್ಲವೂ ಕೂಡ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿದೆ, ತಮ್ಮನೇಲಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಸೊ ಇವಾಗ ಇಷ್ಟು ಖಾಲಿ ಇರುವಂತಹ ಈ ಪ್ಲೇಸು ಅರಿವಣ ಹೊತ್ತಾದ್ಮೇಲೆ ತುಂಬ ರಶ್ ಆಗಿಬಿಡುತ್ತೆ. ಅರೌಂಡ್ 11:30 or 12 o'clock ಅಷ್ಟೊತ್ತಿಗೆ. ಸೊ ಬೆಳಗಿನ ಜಾವ 4-4:15ವರೆಗೂ ಜನ ಹಿಂಗೆ ಇರ್ತಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಅರಿವಣ ತಟ್ಟೆನ ಎಲ್ಲ ಬಾಲಕಿಯರಿಗೆ ಒಬ್ಬೊಬ್ಬರಿಗೆ ಹಿಡ್ಕೊಳ್ತಾ ಬರ್ತಾರೆ. ಆ ಅರಿವಣ ತಟ್ಟೆನ ಬಿಗಿಯಾಗಿ ಹಿಡ್ಕೊಳ್ಳೋಂಥವ್ರಿಗೆ ಮಾಯಮ್ಮ ತಾಯಿ ಬಂದಿದೆ ಎಂದು ಅರ್ಥ. ಬಂದಾಳಮ್ಮ ಬಂದಾಳು ಜಗನ್ಮಾತೆ ಮಾಯಮ್ಮ, ತಂದಾಳಮ್ಮ ತಂದಾಳು ಬೆಳಕನ್ನು ತಂದಾಳು, ತಂದಾಳಮ್ಮ ತಂದಾಳು ಬೆಳಕನ್ನು ತಂದಾಳು. ಬಂದಾಳಮ್ಮ ಬಂದಾಳು ಜಗನ್ಮಾತೆ ಮಾಯಮ್ಮ, ತಂದಾಳಮ್ಮ ತಂದಾಳು ಬೆಳಕನ್ನು ತಂದಾಳು, ತಂದಾಳಮ್ಮ ತಂದಾಳು ಬೆಳಕನ್ನು ತಂದಾಳು. ನೆಲ್ಸವಳಮ್ಮ ನೆಲ್ಸವಳೆ ಹುಳ್ಳೆನಳ್ಳಿಲಿ, ಬಂದವಳಮ್ಮ ಬಂದವಳೆ ಹುಳ್ಳೆನಳ್ಳಿಲಿ, ನೆಲ್ಸವಳಮ್ಮ ನೆಲ್ಸವಳೆ ಹುಳ್ಳೆನಳ್ಳಿಲಿ, ದರ್ಶನ ನೀಡವಳಮ್ಮ ನೀಡವಳೆ ಹುಳ್ಳೆನಳ್ಳಿಲಿ. ನೀಡಮ್ಮ ಅಭಯಾನ ಅಮ್ಮ ಮಾಯಮ್ಮ.
ಬೆಳಗಿನ ಜಾವ 4:04ವರೆಗೆ ಮಾಯಮ್ಮ ತಾಯಿಯು ಭಕ್ತರಿಗೆ ದರ್ಶನವನ್ನು ಕೊಡ್ತಾಳೆ. ಹಾಗೂ ಮಾರನೇ ದಿನ ವರದರಾಯ ಸ್ವಾಮಿ ದೇವಸ್ಥಾನಕ್ಕೆ ನಾವೆಲ್ಲರೂ ಹೋಗ್ತೀವಿ. ವರದರಾಯ ಸ್ವಾಮಿಯ ದರ್ಶನವನ್ನು ಮಾಡಿ ದೇವರ ಕೃಪೆಗೆ ಪಾತ್ರ ಆಗ್ತೀವಿ. ನಾನು ಆಗಲೇ ಹೇಳಿದ ಹಾಗೆ ಮಾಯಮ್ಮ ತಾಯಿಯ ಮಹಿಮೆ ಹಾಗೂ ಈ ಕಂಪ್ಲೀಟ್ ಸ್ಟೋರಿಯನ್ನು ನೀವು ನನ್ನ ಹಳೆ ವಿಡಿಯೋದಲ್ಲಿ ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬನ್ನು ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.